ಆಗಸ್ಟ್ 12 ಅಂದರೆ ನಾಳಿದ್ದು ಬರುವ ಬುಧವಾರದ ದಿನ ಭೀಮನ ಅಮಾವಾಸ್ಯೆ ಬಂದಿದೆ. ಈ ದಿನ ಯಾವ ಸಮಯದಲ್ಲಿ ಪತಿಯ ಪಾದಪೂಜೆಯನ್ನ ಮಾಡಿಕೊಳ್ಳಬೇಕು, ಒಂದು ಅರಿಶಿಣದ ಕೊಂಬು ಹಾಗೂ ರಂಗೋಲಿಯಿಂದ ಯಾವ ಕೆಲಸವನ್ನ ಮಾಡಿದರೆ ಸಾಕ್ಷಾತ್ ಶಿವ ಪಾರ್ವತಿಯರ ಅನುಗ್ರಹದಿಂದ ಪತಿಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ, ವರ್ಷ ಪೂರ್ತಿ ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಭೀಮನ ಅಮಾವಾಸ್ಯೆಯ ದಿನ ಪತಿಯ ಶ್ರೇಯಸ್ಸಿಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಆಷಾಢ ಅಮಾವಾಸ್ಯೆ, ಚುಕ್ಕಿಗಳ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಹಲಹರಿ ಅಮಾವಾಸ್ಯೆ ಎಂಬ ವಿವಿಧ ಹೆಸರುಗಳಿಂದ ಈ ಅಮಾವಾಸ್ಯೆಯನ್ನ ಕರೆಯಲಾಗುತ್ತೆ. ಈ ದಿನ ಮೊಟ್ಟ ಮೊದಲನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಅದು ಗೌರಿ ಪೂಜೆ. ಒಂದು ಮಣೆಯ ಮೇಲೆ ವಿಳೆದೆಲೆಯನ್ನ ಇಟ್ಟು ಅದರ ಮೇಲೆ ಅರಿಶಿಣದ ಗೌರಿ ದೇವಿಯನ್ನ ಮಾಡಿ ಅರಿಶಿಣ ಕುಂಕುಮದ ಬೊಟ್ಟನ್ನ ಇಟ್ಟು ಓಂ ರೀಂ ಗೌರಿ ದೇವಿಯ ನಮಃ ಎಂದು 21 ಬಾರಿ ಅಥವಾ 108 ಬಾರಿ ಹೇಳಿಕೊಳ್ಬೇಕು. ಈ ಗೌರಿ ದೇವಿಯ ಪೂಜೆ ಮಾಡುವ ಮುನ್ನ 100 ರಂಗೋಲಿಯ ಚುಕ್ಕಿಗಳನ್ನು ಬರೆದು ಆ ಚುಕ್ಕಿಗಳನ್ನು ಸೇರಿಸಿ ಒಂದು ರಂಗೋಲಿಯಾಗಿ ಮಾಡಿ ಆ ನಂತರ ಗೌರಿ ದೇವಿಗೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿಕೊಳ್ಳಬೇಕು. ಹೀಗೆ ಚುಕ್ಕಿಗಳನ್ನು ಕೂಡಿಸಿ ರಂಗೋಲಿ ಬರೆದು ಗೌರಿ ದೇವಿಯ ಪ್ರಾರ್ಥನೆ ಮಾಡಿಕೊಳ್ಳುವ ವಿಶೇಷ ವಿಧಾನವಿರುವ ಈ ಅಮಾವಾಸ್ಯೆಯನ್ನು ಚುಕ್ಕಿಗಳ ಅಮಾವಾಸ್ಯೆ ಅಥವಾ ಚುಕ್ಕಿ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಈ ವಿಧಿವಿಧಾನವನ್ನ ನಮ್ಮ ಪೂರ್ವಿಕರು ಆಗಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಈ ಪದ್ಧತಿಗಳು ಮರೆಯಾಗುತ್ತಿದೆ ಅಷ್ಟೇ. ಚುಕ್ಕಿಗಳನ್ನು ಬರೆದು ರಂಗೋಲಿ ಹಾಕಿದ ನಂತರ ಅದೇ ರಂಗೋಲಿಯ ಮೇಲೆ ಅರಿಶಿಣದ ದಾರವನ್ನ ಹಾಗೂ ಕೆಲವು ಮಣ್ಣಿನ ದೀಪಗಳನ್ನ ರಂಗೋಲಿಯ ಮೇಲೆ ಇಟ್ಟು ಗೌರಿ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಪೂಜೆಯ ಬಳಿಕ ಅರಿಶಿಣದ ದಾರವನ್ನು ಪೂಜೆ ಮಾಡಿದವರು ಕೊರಳಿನಲ್ಲಿ ಒಂದು ದಿನವಾದರೂ ಧರಿಸಿರಬೇಕು. ಇದರಿಂದ ದಾಂಪತ್ಯದ ಸಮಸ್ಯೆಗಳು ದೂರವಾಗುತ್ತೆ. ಪತಿ ಪತ್ನಿ ನಡುವೆ ಪ್ರೀತಿ ವಾತ್ಸಲ್ಯ ಹೆಚ್ಚುತ್ತದೆ. ಮದುವೆ ಆಗದವರು ಈ ಪೂಜೆಯನ್ನ ಮಾಡಿದರೆ ಶೀಘ್ರವಾಗಿ ಕಂಕಣ ಫಲ ಕೂಡಿ ಬರುತ್ತೆ. ಈ ದಿನ ಮನೆಯಲ್ಲಿ ಮಣ್ಣಿನ ದೀಪಗಳನ್ನು ಇಟ್ಟು ಶಿವ ಪಾರ್ವತಿಯರ ಸ್ವರೂಪವಾಗಿ ಆ ದೀಪಗಳಿಗೆ ಪೂಜೆ ಮಾಡಬೇಕು. ಮನೆಯಲ್ಲಿ ದೀಪಸ್ತಂಭಗಳಿದ್ದರೆ ಪೂಜೆ ಮಾಡಬಹುದು, ಇಲ್ಲವಾದರೆ ಶ್ರೇಷ್ಠ ಮಣ್ಣಿನ ದೀಪಗಳನ್ನೇ ಬಳಸಿ ಪೂಜೆಯನ್ನ ಮಾಡಿಕೊಳ್ಳಬಹುದು. ಈ ಆಷಾಢ ಅಮಾವಾಸ್ಯೆಗೆ ಮತ್ತೊಂದು ಹೆಸರಿದೆ, ಅದೇ ಹಲಹರಿ ಅಮಾವಾಸ್ಯೆ. ಈ ಹೆಸರಿಗಿರುವ ಪ್ರತ್ಯೇಕತೆ ಏನೆಂದರೆ ನಮ್ಮ ಪೂರ್ವಿಕರು ಮರಣದ ನಂತರ ಸೋಮಪಥ ಎಂಬ ಲೋಕದಲ್ಲಿ ವಾಸವಿರುತ್ತಾರೆ. ಅವರಿಗೆ 100 ವರ್ಷಗಳ ಕಾಲ ಉನ್ನತ ಲೋಕ ಪ್ರಾಪ್ತಿಯಾಗಲು ಗತಿಸಿದ ಪಿತೃದೇವತೆಗಳ ಸೂಕ್ಷ್ಮ ಶರೀರವು 100 ವರ್ಷಗಳ ಕಾಲ ಉನ್ನತ ಲೋಕದಲ್ಲಿ ವಾಸ ಮಾಡಲು ಕೋರಿಕೊಳ್ಳುವ ಪಿತೃಗಳಿಗೆ ತರ್ಪಣ ನೀಡಿ ಸ್ಮರಿಸುವ ದಿನವೇ ಈ ಹಲಹರಿ ಅಮಾವಾಸ್ಯೆ. ಹಲಹರಿ ಎಂದರೆ ನಕ್ಷತ್ರಗಳ ಸಮುದಾಯವಿರುವ ಪ್ರದೇಶ ಎಂದರ್ಥ. ಈ ದಿನ ಮನೆಯ ಯಜಮಾನ ಆಗಿರ್ಬೋದು, ಮನೆಯ ಯಜಮಾನಿಯಾಗಿರ್ಬೋದು ಗತಿಸಿದ ಪಿತೃದೇವತೆಗಳನ್ನು ಸ್ಮರಿಸುತ್ತಾ ದಕ್ಷಿಣ ದಿಕ್ಕಿಗೆ ತಿರುಗಿ ಕಪ್ಪು ಎಳ್ಳು ಬೆರೆಸಿದ ನೀರನ್ನು ತೋರು ಬೆರಳು ಹಾಗೂ ಹೆಬ್ಬೆರಳಿನ ನಡುವೆ ಬಿಟ್ಟರೆ ಸೋಮಪಥ ಎಂಬ ಲೋಕದಲ್ಲಿ ಗತಿಸಿದ ಪಿತೃಗಳ ಸೂಕ್ಷ್ಮ ಶರೀರವು 100 ಸಂವತ್ಸರಗಳ ಕಾಲ ಇರುತ್ತವೆ ಎಂದು ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಈ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಮದುವೆಯಾದ ಸ್ತ್ರೀಯರು 5, 9 ಅಥವಾ 16 ವರ್ಷಗಳ ಕಾಲ ಈ ವ್ರತವನ್ನ ಆಚರಿಸಿದರೆ ತುಂಬಾ ಒಳ್ಳೆಯದು. ಈ ದಿನ ಪೂಜೆಯನ್ನ ಮಾಡಿಕೊಳ್ಳಲು, ಪತಿಯ ಪಾದಪೂಜೆಯನ್ನ ಮಾಡಲು ಯಾವ ಶುಭ ಸಮಯಗಳು ಸೂಕ್ತ ಅಂತ ನೋಡೋದಾದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ 4:30ರಿಂದ 5:15 ಮಾಡಿಕೊಳ್ಳಬಹುದು. ಈ ಸಮಯದಲ್ಲಿ ಆಗಿಲ್ಲ ಅಂದ್ರೆ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ 7 ಗಂಟೆ 48 ನಿಮಿಷದೊಳಗೆ ಮಾಡಿಕೊಳ್ಳಬಹುದು. ಈ ಸಮಯವನ್ನ ಬಿಟ್ಟರೆ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 20 ನಿಮಿಷದವರೆಗೆ ಮಾಡಿಕೊಳ್ಳಬಹುದು. ಅದು ಕೂಡ ಸಾಧ್ಯವಾಗಿಲ್ಲ ಅಂದರೆ ಬೆಳಿಗ್ಗೆ 10:35ರಿಂದ 12:40 ಮಾಡಿಕೊಳ್ಳಬಹುದು. ಸಂಜೆ ಪ್ರದೋಷ ಕಾಲದಲ್ಲಿ ಸಂಜೆ 5:45ರಿಂದ 7:15 ಪೂಜೆಯನ್ನ ಮಾಡಿಕೊಳ್ಳಬಹುದು. ಈ ದಿನ ಶಿವ ಪಾರ್ವತಿಯರ ಮುಂದೆ ಒಂದು ಲೋಟ ಹಸಿ ಹಾಲಿಗೆ ಒಂದು ಅರಿಶಿಣದ ಕೊಂಬನ್ನ ನೆನೆಸಿ ಇಡಬೇಕು. ನಂತರ ಆ ಅರಿಶಿಣದ ಕೊಂಬನ್ನು 5 ನಿಮಿಷಗಳ ಕಾಲ ನಂತರ ತೆಗೆದು ಒಂದು ತಟ್ಟೆಯ ಮೇಲೆ ಅಥವಾ ಬಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಇಟ್ಟು ಪೂಜೆ ಮಾಡಿಕೊಳ್ಳಬೇಕು. ಇಡೀ ಮನೆಗೆ ಶಿವ ಪಾರ್ವತಿಯರ ಅನುಗ್ರಹ ಪ್ರಾಪ್ತಿಯಾಗಬೇಕು. ಗಂಡನಿಗೆ ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಅದೃಷ್ಟ ಹೆಚ್ಚಾಗಿ ಸಿಗಬೇಕು. ಗಂಡ ಹೆಂಡತಿಯ ನಡುವೆ ಶಿವ ಪಾರ್ವತಿಯರ ಪ್ರೀತಿ ಉಂಟಾಗಬೇಕು ಎಂದು ಭಕ್ತಿಯಿಂದ ನಮಿಸುತ್ತಾ ಒಂದು ಹಸಿರು ಬಣ್ಣದ ವಸ್ತ್ರಕ್ಕೆ ಆ ಅರಿಶಿಣದ ಕೊಂಬನ್ನ ಹಾಕಿ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ಒಳಭಾಗದಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಿಕೊಳ್ಳಬೇಕು. ಈ ಒಂದು ಅರಿಶಿಣದ ಕೊಂಬನ್ನು ಬಾಗಿಲಿಗೆ ಕಟ್ಟಿದ ನಂತರ ಪ್ರತಿನಿತ್ಯ ಅದರ ಕೆಳಗೆ ಓಡಾಡೋದ್ರಿಂದ ಶಿವ ಪಾರ್ವತಿಯರ ಅನುಗ್ರಹ ಹಾಗೂ ರಕ್ಷಣೆ ಪತಿ ಪತ್ನಿ ಇಬ್ಬರಿಗೂ ಸಿಗುತ್ತೆ. ಸಕಲ ವಿಜಯ
ವಿಜಯಗಳ ಜೊತೆಗೆ ಗಂಡನಿಗೆ ಉತ್ತಮ ಸಂಪಾದನೆಯಾಗುತ್ತೆ, ಆರೋಗ್ಯ ಕೂಡ ವೃದ್ಧಿಸುತ್ತೆ. ಈ ದಿನ ಗಂಡನ ಪಾದಪೂಜೆಯನ್ನ ಮಾಡಿದ ನಂತರ ಪತಿ ಪತ್ನಿ ಇಬ್ಬರು ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂದು 21 ಬಾರಿ ಅಥವಾ 108 ಬಾರಿ ಹೇಳಿಕೊಳ್ಬೇಕು. ಇದರಿಂದ ಋಣಗಳೆಲ್ಲ ತೀರಿ ಹೋಗುತ್ತೆ, ಸಾಲದಿಂದ ಮುಕ್ತರಾಗಿ ಹಣದ ಏಳಿಗೆಯನ್ನ ಬಹಳ ವಿಶೇಷವಾಗಿ ನೀವು ಕಾಣಬಹುದು. ಇನ್ನು ಮದುವೆ ಭಾಗ್ಯ ಕೂಡಿ ಬರಲು ಈ ದಿನ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನ ನಿಮ್ಮ ಕೈನಿಂದ ಕನ್ಯೆಯರು ಮಕ್ಕಳಿಗೆ ಹಂಚಬೇಕು. ಕಲ್ಲು ಸಕ್ಕರೆ ಬೆರೆಸಿದ ಹಾಲನ್ನು ಶಿವಲಿಂಗಕ್ಕೆ ಅರ್ಪಿಸುತ್ತಾ ವಿಶೇಷವಾಗಿ ಶಿವಾಭಿಷೇಕವನ್ನ ಮಾಡಿಕೊಳ್ಳಬೇಕು. ಇದರಿಂದ ಶಿವನ ಅದ್ಭುತವಾದ ಅನುಗ್ರಹ ಪ್ರಾಪ್ತಿಯಾಗಿ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಪಿತೃಗಳ ಹೆಸರನ್ನ ಹೇಳುತ್ತಾ ಈ ದಿನ ಅನ್ನದಾನ ಮಾಡಿದರೆ ಪಿತೃದೋಷ ಪಿತೃಶಾಪಗಳು ದೂರವಾಗಿ ಪಿತೃಶಾಂತಿಯಾಗುತ್ತೆ. ಪಿತೃದೇವರುಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಾಗುತ್ತೆ. ಹಾಗೆಯೇ ಈ ದಿನದಂದು ಗೋಸೇವೆಯನ್ನ ತಪ್ಪದೆ ಮಾಡಬೇಕು. ಗೋಮಾತೆಗೆ ಹಸಿರು ಹುಲ್ಲನ್ನ ತಿನ್ನಿಸಿ, ವಿಶೇಷವಾಗಿ ಪಾದಗಳನ್ನ ಮುಟ್ಟಿ ಬಾಲವನ್ನ ಮುಟ್ಟಿ ಹಸುವಿನ ಸಗಣಿಯ ಸ್ಪರ್ಶ ಮಾಡಿದ್ದೇ ಆದಲ್ಲಿ ಅದೆಷ್ಟೇ ದಾರಿದ್ರ್ಯ ದೋಷಗಳಿದ್ದರೂ ದೂರವಾಗುತ್ತೆ. ಕಡುಬಡವನು ಕೂಡ ಶ್ರೀಮಂತನಾಗ್ತಾನೆ. ಆಗಸ್ಟ್ 12 ಭೀಮನ ಅಮಾವಾಸ್ಯೆಯ ದಿನ ರಾಹು ಕಾಲದಲ್ಲಿ ಕಡಲೆ ಪೂರಿಯ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ತಿನ್ನಬೇಕು. ಹೀಗೆ ಮಾಡಿದರೆ ಚಂದ್ರಬಲ ಹಾಗೂ ರಾಹುವಿನ ಬಲ ಪ್ರಾಪ್ತಿಯಾಗುತ್ತೆ. ರಾಹು ಗ್ರಹದ ದೋಷಗಳು ದೂರವಾಗಿ ಸಮಸ್ತ ಶುಭ ಫಲಿತಾಂಶ ಕೂಡ ದೊರೆಯುತ್ತೆ. ಜೇನುತುಪ್ಪ ರಾಹು ಗ್ರಹಕ್ಕೆ ಪ್ರಿಯವಾದದ್ದು, ಕಡಲೆಪುರಿ ಚಂದ್ರನಿಗೆ ಪ್ರಿಯವಾದದ್ದು. ಆದ್ದರಿಂದ ಈ 2 ಗ್ರಹಗಳ ಅನುಕೂಲತೆ ಈ ಭೀಮನ ಅಮಾವಾಸ್ಯೆಯ ದಿನ ರಾಹುಕಾಲದಲ್ಲಿ ಮಾಡುವ ಪರಿಹಾರಕ್ಕಿದೆ. ಹಾಗೆಯೇ ಚಿಕ್ಕ ಮಕ್ಕಳು ವಿಪರೀತ ಹಠ ಮಾಡುತ್ತಿದ್ದರೆ, ಮಕ್ಕಳಿಗೆ ಪದೇ ಪದೇ ದೃಷ್ಟಿದೋಷ ತಾಗುತ್ತಿದ್ದರೆ, ಸರಿಯಾಗಿ ಊಟ ಮಾಡೋದಿಲ್ಲ, ಹೇಳಿದ ಮಾತನ್ನ ಕೇಳೋದಿಲ್ಲ, ಪದೇ ಪದೇ ಹೊರಗಡೆ ಬಿದ್ದು ಬರೋದು, ಈ ರೀತಿ ಸಮಸ್ಯೆಗಳು ಇರುವಂತಹ ಮಕ್ಕಳಿಗೆ ಈ ಅಮಾವಾಸ್ಯೆಯ ದಿನ ತಪ್ಪದೆ ಬಿಳಿ ಸಾಸಿವೆಯಿಂದ ದೃಷ್ಟಿ ತೆಗೆಯಬೇಕು. ಮಕ್ಕಳಿಗೆ ಇರುವಂತಹ ದೃಷ್ಟಿ ದೋಷಗಳನ್ನು ನಿವಾರಿಸಲು ಈ ಅಮಾವಾಸ್ಯೆಯು ಅತ್ಯಂತ ಸಹಕಾರಿಯಾಗಿದೆ. ನೋಡಿದ್ರಲ್ಲ, ಭೀಮನ ಅಮಾವಾಸ್ಯೆಯ ದಿನ ಯಾವ ರೀತಿಯಾಗಿ ಉಮಾಮಹೇಶ್ವರ ಅಂದರೆ ಶಿವ ಪಾರ್ವತಿಯರ ಪೂಜೆಯನ್ನ ಮಾಡಿಕೊಳ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶಿವ ಜೈ ಪಾರ್ವತಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.